ಅದ ಇದಲ್ಲ ಈಶಾವಾಸ್ಯ ನಿತ್ಯಾನಿತ್ಯ ಅಲ್ಲ ಅದು. ಈಗ ಇಷ್ಟೊಂದು ನಿತ್ಯಾನಿತ್ಯ ಕೇಳಿ ಅದೇ ಉಂಟು. ಏನಾಯ್ತು ಈಗ ಅಥ ಕೇನೇಶಿತಂ ಪ್ರೇಷಿತಂ ಪತತಿ ಮನಃ, ಅದು ಅಲ್ಲಿರೋದು. ಮುಖ್ಯವಾಗಿ ಆಚಾರ್ಯ ಶ್ಲೋಕ ಹೇಳ್ಬೇಕಾದ್ರೆ ಇದನ್ನು ಹೇಳೋದು. ಅನಂತ ಗುಣಪೂರ್ಣತ್ವಾದಗಮ್ಯ ಯಸುರೈರಪಿ ಸರ್ವೇಷ್ಟದಾತ್ರೇ ದೇವಾನಾಂ ನಮೋ ನಾರಾಯಣಾಯತೆ. ಇದು ಭಾಷ್ಯದ ಮಂಗಳ. ಅನಂತ ಗುಣಪೂರ್ಣತ್ವಾತ್ ಅಗಮ್ಯಾಯ ಸುರೈರಪಿ ಸರ್ವೇಷ್ಟದಾತ್ರೇ ದೇವಾನಾಂ ನಮೋ ನಾರಾಯಣಾಯತೆ ಅಂತ ಹೇಳಿ. ಇದಿಷ್ಟು ವೈಜಯಂತಿ ಅದು ಮುಂದೆ ಅದನ್ನು ನಡೆದಿದೆ, ಆಗಿದೆ ಈಗಾಗಲೇ. ಒಟ್ಟೇನು ಬಂತೆ ದ್ವಿತೀಯ ಖಂಡದೊಳಗೆ ದೇವತೆಗಳೆಲ್ಲ ಯುದ್ಧ ಮಾಡಿದರು ದೈತ್ಯರ ವಿರುದ್ಧ. ದೇವತೆಗಳಿಗೆ ಗೆದ್ದರು, ಆದರೆ ದೇವತೆಗಳು ಪರಮಾತ್ಮ ಅನುಗ್ರಹದಿಂದ ಗೆದ್ದರು. ಅದು ಬಿಟ್ಬಿಟ್ಟು ಏನು ತಿಳ್ಕೊಂಡ್ರು ಅವರು, ನಾವೇ ಗೆದ್ವಿ, ನಮ್ಮದೇ ಹಿರಿಮೆ ಅಂತ ಅಹಂಕಾರ ಪಟ್ಟರು ಅಂತ ಹೇಳಿದ್ರು. ಅದಾದ ಮೇಲೆ ಹೇಳ್ತಾರೆ ಏನಂತ, ಬ್ರಹ್ಮಣೋ ವಾ ಏತದ್ವಿಜಯ ಅಮಹೀಯಧ್ವಮಿತಿ ತಥೋ ವಿದಾಂಚಕಾರ ಬ್ರಹ್ಮೇತಿ ತಸ್ಮಾದ್ಭವ ಏತೆ. ಹಿಂದೆ ಬಂದಿದೆ ಅದಾಗಲೇ, ಇನ್ನು ಕೆಲವು ಬಿಟ್ಟು ಹೋಗಿತ್ತು. ತಸ್ಮಾತ್ ತಿರೋರಥೇ ಮುಂದಕ್ಕೆ ಹೋಯ್ತು, ಇನ್ನು ಹಿಂದಿದೆ. ಬ್ರಹ್ಮ ದೇವೇಭ್ಯೋ ವಿಜಿಜ್ಞೇ, ದೇವತೆಗಳನ್ನು ಪರಮಾತ್ಮ ಗೆಲ್ಲಿಸಿದ. ಬ್ರಹ್ಮ ತಸ್ಯ ಬ್ರಹ್ಮಣೋ ವಿಜಯೇ ದೇವ ಅಮಹಿ ಅಂತ ಇವರೆಲ್ಲ ಅಂದ್ಕೊಂಡ್ಬಿಟ್ರು. ಏನಂತ ಅಮಹಿ ಅಂತ ಅಂದರೆ ಅಹಂಕಾರಕ್ಕೆ ಒಳಗಾದರು. ಕೃತ ಐಕ್ಷಂತ ಆಸ್ಮಾಕಮೇವ ಅಯಂ ವಿಜಯ ಆಸ್ಮಾಕಮೇವ ಅಯಂ ಮಹಿಮಾ ಇತಿ ತದ್ಧೈಷಾಂ ವಿಜಜ್ಞೌ. ಅಹಂಕಾರ ಪಟ್ಟರು. ಅದಕ್ಕೆ ವಜ್ರಾಸಗಳ ಅರ್ಥ ಬರೀತಾರೆ ಇಬ್ಬರು ಬರಿಬೇಕಾದ್ರೆ, ದೇವತೆಗಳು ಹೊರಗೆ ಗೆದ್ದರು ಒಳಗೆ ಸೋತರು ಅಂತೇಳಿ. ಹೊರಗೆ ಗೆದ್ದರು ಒಳಗೆ ಸೋತರು ಅಂದರೆ ಹೊರಗಿನ ದೈತ್ಯರನ್ನೇ ಗೆದ್ದರು, ಒಳಗಿನ ದೈತ್ಯರಿಗೆ ಸೋತು ಬಿಟ್ಟರು. ಒಳಗಿನ ದೈತ್ಯರು ಯಾವ್ರವರು ಅಹಂಕಾರ ಮಮಕಾರಕ್ಕೆ ಸೋತರು, ಅಲ್ಲಿ ಗೆದ್ದರು. ಇದೆಲ್ಲ ನಿತ್ಯ ಜೀವನದಲ್ಲಿ ಬರೋ ಘಟನೆಗಳು. ನಾವು ಮಾಡಿದಂತ ಯಾವ ಬರುತ್ತೋ ಸೋತರು ಅಂತ ಅರ್ಥ. ಐಕ್ಷಂತ ಅಸ್ಮಾಕಮೇವ ತೇಭ್ಯೋ ಪ್ರಾದುರ್ಬಭೂವ. ಬ್ರಹ್ಮ ತಿಳ್ಕೊಂಡು ಇವ್ರು ಬುದ್ಧಿ ಕಲಿಸ್ಬೇಕು ಅಂತ ಬಂದ. ಹೇಗೆ ಬಂದ, ತನ್ನ ವ್ಯಜಾನತ ಕಿಬಿದಂ ಒಂದು ಯಕ್ಷ ರೂಪದಲ್ಲಿ ನಿಂತುಕೊಂಡ, ದೂರದೊಳಗೆ ಯಕ್ಷ ರೂಪದಲ್ಲಿ ನಿಂತುಕೊಂಡ. ಇವ್ರು ನೋಡಿದ್ರು ಏನಿದು ಅಂತ ಆಶ್ಚರ್ಯ ಆಯ್ತು ಅವರಿಗೆ. ಯಕ್ಷ ರೂಪದಲ್ಲಿ ಕಂಡಾಗ ತಿಳ್ಕೊಬೇಕು ಏನಂತ ಹುಡುಕ್ಬೇಕಾಯ್ತು. ಈಗ ಒಂದು ಕೆಲಸ ಮಾಡಿದರು. ತೇ ಅಗ್ನಿಮಬ್ರುವನ್ ಜಾತವೇದ ಏತಜ್ಞಾನೀಹಿ ಕಿಮೇತದ್ಯಕ್ಷಮಿತಿ. ಅಗ್ನಿನ ಕರೆದು, ಅಗ್ನಿ ನೀನು ಹೋಗು, ಯಕ್ಷ ಏನು ಅಂತ ನೋಡ್ಕೊಂಬ ಅಂತ ಹೇಳಿದ್ರು. ಹೋಗಿ ನೋಡ್ಕೊಂಬ ಅಂತ, ದೂರದಲ್ಲಿದೆ, ನೋಡ್ಕೊಂಡು ಬಾ ಅಂತ ಕಳಿಸಿದರು. ತಥೇತಿ ತದಭ್ಯತ್ ಓಡಿದ ಅಗ್ನಿ. ಅಭ್ಯದ್ರವತ್ತಂದರೆ ನುಗ್ಗಿದ ಆ ಕಡೆಗೆ. ಅಭ್ಯವದತ್ ಕೋಸಿ ಹೋಗಿ ಕೇಳಿದ, ಯಾರಯ್ಯ ನೀನು ಅಂತೇಳಿ. ಅಲ್ಲಿ ಆಗಿದ್ದೇನು ಗೊತ್ತಾ, ಬ್ರಹ್ಮ ಪರಮಾತ್ಮ ಈತರು ಕೇಳಿದ, ಇದು ಹೋಗಿದ್ದೆ ಅದಕ್ಕೋಸ್ಕರ ನೀನ್ಯಾರು ಅಂತ ಕೇಳೋಕ್ಕೆ. ಅದು ನೀನ್ಯಾರು ಅಂತ ಫಸ್ಟ್ ಕೇಳಿತು, ನೀರ್ಯಾರು ಅಂತ ಕೇಳಿತು. ಅದೇನು ಮಾಡ್ತು, ಹೇಳಕ್ಕೆ ಶುರು ಮಾಡುತ್ತೆ. ಏನಂತ, ಅಗ್ನಿರ್ವಾಹಮಸ್ಮಿ, ನಾನು ಅಗ್ನಿ ಗೊತ್ತಾ, ಏನು ನಿನ್ನ ಕೆಪ್ಯಾಸಿಟಿ ಅಂದರೆ ಜಾತವೇದಾವಾಹಮಸ್ಮಿ, ಜಾತವೇದ ನಾನು. ತಸ್ಮಿನ್ ತ್ವಯಿ ಕಿಂ ವೀರ್ಯಮಿತ್ಯಪಿ, ನಿನ್ನ ಸಾಮರ್ಥ್ಯ ಏನಪ್ಪ, ಏನು ಮಾಡಬಲ್ಲೆ ಅಂತ ಕೇಳಿತು. ತಾನು ಯಾತಕ್ಕೆ ಬಂದೆ ಅಂತ ಬಿಟ್ಟ ತನ್ನ ಕಥೆ ಶುರು ಮಾಡಿಬಿಟ್ಟು ಹೋಗ್ಬಿಟ್ಟು ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಹೇಳ್ತಾ. ಪರ್ವತ ಅದನ್ನೇ ಪ್ರಶ್ನೆ ಮಾಡ್ದ, ಅವ್ನು ಹೇಳಿಕೆನೇ ಪ್ರಶ್ನೆ ಮಾಡ್ದ. ಏನು ಮಾಡ್ತೀನಿ ನೀನೀಗ, ಸುಟ್ಟಾಕ್ಬಿಡ್ತೀನಿ ಆಯಿತಾ. ವೀರ್ಯಂ ಅಂದರೆ ಇದಂ ಸರ್ವಂ ದಹೇಯಂ ಯದಿದಂ ಪೃಥಿವ್ಯಾವಿ, ಭೂಮಿಯಲ್ಲಿ ಏನೇನಿದೆಯೋ ಎಲ್ಲ ಸುಟ್ಟಾಕಿಬಿಡ್ತೇನೆ, ತನ್ನ ಶಕ್ತಿ ಇದು. ತಸ್ಮೈ ತೃಣಂ ವಿದಧವು ಏತದ್ದಹೇತಿ. ಓ ಹೌದಾ, ಒಂದು ಹುಲ್ಲುಕಡ್ಡಿ ಇದು ಸುಡಪ್ಪ ನೋಡೋಣ ಅಂತ ಹೇಳಿದ. ಹುಲ್ಲುಕಡ್ಡಿ ಅಂತ ಹೇಳಿ ಎಲ್ಲ ಸುಡ್ತೀನಿ ಅಂತ ಹೇಳಿದಲ್ಲ, ಹುಲ್ಲುಕಡ್ಡಿ ಸುಟ್ಬಿಡು ಸಾಕು, ಬೇರೆ ಬೇಕಿಲ್ಲ ಅಂತ ಹೇಳಿದ. ಎಷ್ಟೊಂದು ಸಲ ತಮಾಷೆ ಹೇಳ್ತಾರೆ. ಕಳ್ಳ ಹೊಡ್ತಿದ್ದಾರೆ, ಪೊಲೀಸ್ ಹಿಡಿದಕ್ಕೆ ಹೋದ. ಕಳ್ಳ ಬಾರಿ ಓಡುತ್ತಿದ್ವಿ, ಏನು ಮಾಡೋದ, ಅವನು ಬೀಸಿ ಓಡೋಗ್ಬಿಟ್ಟ, ದಾಟಿ ಹೋಗ್ಬಿಟ್ಟ. ಅವನ್ನ ನೋಡೋದಕ್ಕೆ ಏನು ಅನಿಸ್ತವ್ರಿಗೆ, ನಾನು ಗೆದ್ದೈತೆ, ಕಳ್ಳ ವಾಪಸ್ ಹೋದ ಆ ಕಡೆ. ಆ ಥರ ಆಯ್ತು. ಅಂದರೆ ಉದ್ದೇಶನೇ ಫೇಲ್ ಆಯ್ತು. ತಿಳ್ಕೊಬರ್ಲಕ್ಕೆ ಹೋಗಿ ತನ್ನ ಬಗ್ಗೆ ಹೇಳ್ಕೊತ ಕೂತ್ಕೊಂಡ್ರೆ ಫಲಿತ ಆಗುತ್ತದು. ನತ ಐಕ್ಷಂತ ಹಾಗೆ ಹೇಳ್ತದು. ಓ ಹಾಗ ಇಡು ಅಂತ ಇಟ್ಟ ಪರಮಾತ್ಮ. ಅವಾಗೇನಾಯ್ತದು, ತದುಪಪ್ರೇಯಾಯ ಸರ್ವಜವೇ. ಇದೆಲ್ಲ ಏನು ಮಹಾ ಅನ್ಕೊಂಡ. ಆಫ್ಟರ್ ಆಲ್ ತೃಣ ಇದು ಅಂಥೇಳಿ ಜೋರ ಬಂದ, ಬೀಸ್ತೀನಿ ಓದ್ತಾ ಏನಾಗ್ತಾನೆ ಇಲ್ಲ ಅದು. ತನ್ನ ಶಶಾಕ ತಂತು ಸುಡ್ಲೇ ಇಲ್ಲ ಅದು. ತನ್ನ ಫುಲ್ ಫ್ಲೆಜ್ಡ್ ಅಗ್ನಿ ಇದು, ಎಲ್ಲೋ ಸಣ್ಣ ಕಣಕ್ಕೆ ಅದು ಲೈಟರ್ದಲ್ಲ, ಫುಲ್ ಫ್ಲೆಜ್ ಆಗಿ. ಇದೇನು ಲೆಕ್ಕ, ಇನ್ನೂ ಅಹಂಕಾರ ಬಿಟ್ಟಿಲ್ಲ ಅಲ್ಲಿ. ಅಹಂಕಾರ ಜೋರು ಮಾಡಿಕೊಂಡೇ ಬಂತು. ತತ ಏವ ನಿಮವೃತೆ ನೈತ ದಶಕಂ ವಿಜ್ಞಾತಂ ಯಥೇತದ್ ಯಕ್ಷಮಿತಿ. ಹೋದ್ಬೋ ಜೋಳು ಮರಿ ಹಾಕ್ಕೊಂಡು ಹೊರಟೋದು. ತನ್ನ ಕೈಲಿ ಆಗಲಿಲ್ಲ. ಈಗ
ಅದು ಸಾಮರ್ಥ್ಯ ಇಲ್ಲ. ಇಷ್ಟಾರಿ ಕೊನೆಗೂ ಕೂಡ ಏನು ಮಾಡಬೇಕಾಗಿತ್ತಲ್ಲಿ? ನಾನು ಸೋತೆ ಯಾರಪ್ಪ ಅಂತ ಕೇಳ್ಬೋದಾಗಿತ್ತು, ಕೇಳಲಿಲ್ಲ, ಹೋಗಿಸೋಗ್ಬಿಟ್ಟು. ಆಗ ಅವ್ರು ಹೇಳಿದರು, ಓ ಮುಗೀತು ಅಂತೆ. ಆತ ವಾಯು ಒಬ್ಬರು ವಾಯು ನೀನು ಹೋಗೋದು. ಈ ವಾಯು ವಾಯುದೇವರಲ್ಲ, ನಾಸಿಕ್ಯ ವಾಯು, ನಾಸಿಕ್ಯ ವಾಯು ಹೊರತು ಮುಖ್ಯ ಪ್ರಾಣ ಅಲ್ಲ. ಅದನ್ನು ಬಿಡಿದವರೆಲ್ಲ ಅದೇ ಹೇಳಿಬಿಡ್ತಾರೆ, ನೋಡಿದ್ರೆ ವಾಯುದೇವರು ಸೋತ್ಬಿಟ್ರು ಅಂತೇಳಿ. ತಪ್ಪದು. ವಾಯುದೇವರು ಅಂತಷ್ಟು ನೋಡಬೇಕು, ಮುಖ್ಯಾರ್ಥ ಕೂಡದೆ ಹೋದಾಗ ಮುಖ್ಯಾರ್ಥ ಮಾಡಬೇಕು. ಅದೆಲ್ಲ ಕೊಟೇಶನ್ ಕೊಟ್ಬಿಡ್ತಾರೆ ಆಚಾರ್ಯ. ವಾಯೋ ಏತದ್ ವಿಜಾನೀಹಿ ಕಿಮೇತದ್ಯಕ್ಷಮಿತಿ, ನೀನು ಹೋಗಪ್ಪ ಕೇಳ್ಕೊಂಬ ಅಂದರು. ತಥೇತಿ ತದಭ್ಯದ್ರವತ್ ತಮಭ್ಯವತ್ ಕೋಸೀತಿ, ಅದು ಕೇಳಿ ನೀನು ಯಾರಪ್ಪ ಅಂತ ಕೇಳಿದೆ. ಇದರಿಂದ ಅರ್ಥ ಇಷ್ಟೇ, ನೀನ್ಯಾರು ಪ್ರಶ್ನೆಗೆ ಅರ್ಥ, ನಿನ್ನ ಕೆಪಾಸಿಟಿ ಯೋಚನೆ ಮಾಡು ಫಸ್ಟು ಅಂತ ಅರ್ಥ. ದೊಡ್ಡ ದೊಡ್ಡ ಕೆಲಸ ಮಾಡಿದ್ವಿ ಅಂದ್ಕೊಂಡ್ಬಿಡ್ತೀವಲ್ಲ, ಅಹಂಕಾರ ಬರುತ್ತಲ್ಲ. ಬಟ್ ವಾಟ್ ಆರ್ ಯು ಗೊತ್ತಾ, ಹೂ ಆರ್ ಯು, ಅಷ್ಟು ಯೋಚನೆ ಮಾಡು, ನಿನ್ನ ಕೆಪಾಸಿಟಿ ಯೋಚನೆ ಮಾಡು. ಅವಾಗ ಅನಿಸುತ್ತೆ ನಾನು ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಗೊತ್ತಾಯ್ತಾ? ತಾನು ಮಾಡಿಲ್ಲ, ರಥ ಕಟ್ಟಿದವನು ತಾನ, ಯಾರು 10 ರೂಪಾಯಿ ಸೇವೆ ಬೆಳೆಸಿಬಿಟ್ರೆ ಅಂತ ನಾನೇ ಮಾಡಿಸ್ತೆ ಅಂತ ಹೇಳಿದ್ರೆ ಅರ್ಥ ಏನು? ರಥ ಮಾಡಿದವನು ನೀನಲ್ಲ, ದೇವರು ಎಷ್ಟಿಟ್ಟಲ್ಲ, ಏನೂ ಮಾಡಿಲ್ಲ, ಹಗ್ಗ ಹಿಡ್ಕೊಂಡು ಸ್ವಪ್ನ ಮಾಡಿದ್ದು ಅಷ್ಟೇ ಹೊರತು ನಾನು ರಥ ಹೇಳದೆ ಅಂತ ಅಹಂಕಾರ ಪಡಬಾರದು. ಅದಂತ ಹೇಳೋದಕ್ಕೋಸ್ಕರ ಫಸ್ಟ್ ನಾವು ಯಾರು ಅಂತ ಗೊತ್ತಾದರೆ ನಾಹಂಕರ್ತ ಗೊತ್ತಾಯಿತು, ಆಮೇಲೆ ದೇವರು ಹರಿಕರ್ತ ಅಂತ ಗೊತ್ತಾಯ್ತು. ಆ ಸ್ಟೇಜಲ್ಲಿ ಸೋತು ಬಿಟ್ಟರೆ ಹೋಯ್ತು. ಅದು ಎಕ್ಸ್ಪ್ರೆಷನ್ ಆ್ಯಕ್ಚುಲಿ ಅಹಂಕರ್ತ ಹರಿಕರ್ತ ಅಂಬೋದಕ್ಕಿದು ಕಥೆಯ ರೂಪದಲ್ಲಿ ಉಪಾಖ್ಯಾನ ಇದೆ. ಉಪಾಖ್ಯಾನ ರೂಪದಲ್ಲಿ ಹೇಳಿರ್ತಕ್ಕಂಥ ತತ್ವ ತಥೇತಿ. ಅದು ತುಂಬ ಅರ್ಥ ಇದೆ. ನೀನು ಯಾರು ಅಂತ ಕೇಳಿದರೆ, ನೀನು ಯಾರು, ನೀನಾಗಿ ಹುಟ್ಟಿ ಬಂದೀಯಾ, ಎಲ್ಲಕ್ಕೆ ಬರುತ್ತಾ ನಿನಗೆ, ಸಾಯ್ದಕ್ಕೂ ಬರುತ್ತಾ, ಸತ್ರ ಅಪಘಾತ ದೋಷ ಬರೋದು ನಿನಗೆ, ಇವೆಲ್ಲ ಪ್ರಶ್ನೆ ಸೇರಿಬಿಡತ್ತೆ. ಹೋ ಆರ್ ಯು ಅಂತ ಕೇಳಿದಾಗ ಅದು ಅದಿಲ್ಲದೆ ಹೋದರೆ ಕಥೆ ಇಲ್ಲ, ಈಗ ಅಧಿಕಾರ ಇಲ್ಲ. ಅವನೇನೀಗ ಏನು ಹೆಸರಷ್ಟೇ, ಏನಿಲ್ಲ. ಈಗ ಅಧಿಕಾರ ಇದ್ದ ಜ್ವರ ಹೇಳ್ಕೊಬೋದು ಅಂಥವು ನಿಂತು, ಅಧಿಕಾರ ಅವರು ಹೋಯ್ತು. ದೇವರು ಕೊಟ್ಟ ಅಧಿಕಾರ, ಅದು ಬಂದ ಅಧಿಕಾರ ಅಲ್ಲ, ಕೊಟ್ಟ ಅಧಿಕಾರ. ತದಭ್ಯದ್ರ ತಬದ ಕೋಭ್ಯಸಿ ವಾಯುರ್ವಾಹಮಸ್ಮಿ ಇತ್ಯಬ್ರವೀತ್. ಮಾತರಿಶ್ವಾವಾಹಮಸ್ಮಿ, ನಾನು ಮಾತರಿಶ್ವ ವಾಯು ಗೊತ್ತಾ ಅಂತ ಹೇಳಿದರೆ, ತಸ್ಮಿನ್ ತ್ವಯಿ ಕಿಂ ವೀರ್ಯಮಿತ್ಯಪಿ, ಓ ನಿನ್ನ ಸಾಮರ್ಥ್ಯ ಏನಪ್ಪ, ಇದಂ ಸರ್ವಂ ಮಾತದೀಯಂ ಯದಿದಂ ಪೃಥಿವ್ಯಾಮಿತಿ ತಸ್ಮೈ ತೃಣಂ ವಿದಧೌ ಏತದ್ ಆದತ್ಸ್ವ ಇತಿ. ನಾನು ಏನು ಬೇಕಾದ್ರೆ ಎತ್ತಿ ಹಾಕ್ಬಿಡ್ತೀನಿ ಗೊತ್ತಾ, ಏನು ಬೇಕಾದ್ರೆ ಎತ್ತಿ ಹಾಕ್ಬಿಡ್ತೀನಿ, ಭೂಮಿ ಮೇಲೆ ಏನು ಬೇಕಾದ್ರೆ. ಓ ಹೌದಾ, ಇದೇ ತೃಣನೇ ಹಾರಿಸಪ್ಪ ನೋಡಂತೆ ಇಟ್ರು. ಏನಾಯ್ತಾಗ, ತದುಪಪ್ರೇಯಾಯ ಸರ್ವಜವೇನ ತನ್ನಶಾಕ ಆದಾತು, ಹಾರ್ಸಕ್ಕಾಗಲೇ ಇಲ್ಲ. ತತಯೇವ ನಿವೃತೆ ನೈತ ದಶಕಂ ವಿಜ್ಞಾತು ಯಥೇತದ್ಯಕ್ಷಮಿತಿ. ಹೋಗಿ ಹೇಳಿದ್ರು, ನಂಗೆ ಗೊತ್ತಾಗಲಿಲ್ಲ ಏನು ಅಂತೇಳಿ, ನಾನು ಸೋತು ಬಿಟ್ಟೆ ಅಂತ ವಾಪಸ್ ಹೋದ. ಅಥೇಂದ್ರಮಬ್ರುವನ್, ಈಗ ಇಂದ್ರ ನೆನ್ಕಳಿಸಿದ್ರಿ, ಈಗ ಇಂದ್ರ ನೀನು ನೋಡ್ಕೊಂಬ ಅಂತ ಹೇಳಿದ್ರು. ಮಘವನ್ ಏತತ್ತದ್ವಿಜಾನೀಹಿ ಕಿಮೇತದ್ಯಕ್ಷಮಿತಿ ತಥೇತಿ ತದಭ್ಯದ್ರವತ್ ತಸ್ಮಾತ್ ತಿರೋದಧೇ. ಆಗ ತಥೇತಿ ಅದು ಹೊರಟ್ರೀಗ, ಹೊರಟ ತಕ್ಷಣ ಯಕ್ಷ ಇಲ್ಲ, ಈಗ ಮಾಯ ಆಗಿಬಿಟ್ಟ, ಕಾಣಲೇ ಇಲ್ಲ ಫಸ್ಟ್. ಯಾಕೆ ಅಂದರೆ ಆಚಾರ್ಯರೆಲ್ಲ ಬರೀತಾರೆ, ಈತ ಹಾಕಿ ಕೇಳೋದಿಲ್ಲ, ನೀನು ಯಾರೋ ಥರ ಕೇಳ್ತಾನೆ, ಮತ್ತು ತನ್ನ ಬಗ್ಗೆ ಹೇಳ್ಕೊಡೋಕೆ ಹೋಗೋದಿಲ್ಲ. ಆದ್ದರಿಂದ ಈತಗೆ ಸತ್ಯ ಹೇಳಬೇಕು. ಸತ್ಯ ಕೇಳೋ ಅಧಿಕಾರ ನನ್ನಿಂದ ಆತನಿಗಿಲ್ಲ, ಹೇಳೋ ಅಧಿಕಾರ ನನಗಿದೆ, ಕೇಳೋ ಅಧಿಕಾರ ಆತನಿಗಿಲ್ಲ. ಅದಕ್ಕೆ ಕೇಳೋರು ಬರಲಿ, ಹೇಳೋರು ಅಧಿಕಾರ ಇರೋರು ಬರಲಿ, ಯಾರನ್ನು ಕೇಳಬೇಕು ಅವ್ರು ಕೇಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಮಾಯ ಆಗಿಬಿಟ್ಟ. ಎಷ್ಟು ಇಂಪಾರ್ಟೆಂಟ್, ಎಲ್ರಿಗೂ ಎಲ್ಲ ವಿಷಯ ಮಾತಾಡಿ. ಭೂವಾರಿಗೂ ಫಸ್ಟ್ ನೀನೀಗ ಮತ್ತು ನಿನಗೆ ನಾಳೆ ಕೇಳಬೇಕು ಅಂತ ಹೇಳೋದಿಲ್ಲ. ಹಾಗೆ ನಿನಗೆ ಅವ್ರು ಹೇಳ್ತಾರೆ, ನಾನು ಹೇಳೋದಿಲ್ಲ ಅಂತ ಕಳಿಸ್ತಾರಲ್ಲ, ಆ ರೀತಿ ವ್ಯವಸ್ಥೆ ಮಾಡಿದ. ಇದು ಬಹಳ ಇಂಪಾರ್ಟೆಂಟ್ ಇದು. ಅಂದರೆ ಅಗ್ನಿ ಸೋತಾಯಿತು, ವಾಯು ನಾಸಿಕ್ಯ ವಾಯು ಸೋತಾಯಿತು, ಇಂದ್ರದೇವರು ಸೋಲಿಲ್ಲ, ತಿಳ್ಕೊಳ್ಳೋಕೆ ಹೊರಟರು. ಇವರಿಗೆ ತಿಳ್ಕೊಂಡು ಬಂದರು. ಇವ್ರದ್ದು ಆಶ್ಚರ್ಯ ಇದೆ, ಆಚಾರ್ಯಗಂತ ತಿಳ್ಕೊಳ್ಳಿಕ್ಕೆ ಇವರಿಗೆ ಸಾಧ್ಯ ಆಯಿತು. ಯಾಕೆ, ನಶಬ್ದಾಬ್ಧವು ನನ್ನ ಕೈಲಿ ಆಗಲ್ಲ ಅಂತ ಶುರು ಮಾಡಿದ್ದಕ್ಕೆ ಆಯ್ತು ಅವ್ರು. ಗೊತ್ತಾಯ್ತಾ? ನಶಬ್ದಾಬ್ಧವು ಗಾಢಾಂಬಿಗೆ ಕಥೆ ಲಿಂಕ್ ಮಾಡಿಬಿಟ್ರೆ ಅಹಂಕಾರ ಪಡಲಿಲ್ಲ ಇವರು. ಪರಂ ಶ್ರೀಮತ್ ಪೂರ್ಣ ಪ್ರಭೃತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ. ಸೊ ಆದ್ದರಿಂದ ಇಂದ್ರ ಅವತಾರಂತೂ ಪ್ರೂವ್ ಆಗುತ್ತೆ. ಈಗ ಅಹಂಕಾರ ಇಲ್ಲದೆ ಬರೀತಾರೋ, ಆಶ್ರಮ ತೊಗೊಳ್ಳಿ ಅಂದರೆ ಏನು ಆಶ್ರಮ ತೊಗೊಳ್ಳಲ್ಲ, ನಾನು ಸಂಧ್ಯಾನ ಸೇವೆ ಮಾಡಿ ಗೊತ್ತಿಲ್ಲ ನನಗೆ, ಅಲ್ಲಿಂದ ಶುರು ಮಾಡಿ. ಯಾವ ಸ್ಟೇಜಲ್ಲಿ ಏನು ಪಡಲಿಲ್ಲ ಅವರು, ಇಡೀ ಗ್ರಂಥ ಬರೆದ ಮೇಲೆ ಮುಗಿದ ಮೇಲೂ ಕೂಡ ನಂದಲ್ಲ ಇದು, ಯಾರ್ದಿದು, ನಮ್ಮ ಗುರುಗಳ ಪುಣ್ಯ, ಅವ್ರಿಗೆ ಹೋಗಲಿ, ಎಲ್ಲೂ ಮಾಡ್ಕೊಳ್ಳೋಕ್ಕೆ ಹೋಗಲಿ. ಇದ್ದಿದ್ದರಿಂದ ಇಂದ್ರ ದೇವರಿಗೆ ಏನು ಬಂತು, ದೇವ್ರನ್ನ ತಿಳಿಯೋ ಅಧಿಕಾರ ಬಂತು. ಅದಕ್ಕೆ ತಿಳಿದವರಾದ್ರಿಂದ ಬರಲಿಕ್ಕೆ ಬಂತು. ತಿಳಿದೇ ಹೋಗಿದ್ದರೆ ಬರಲಿಕ್ಕೆ ಸಾಧ್ಯ ಇಲ್ವಲ್ಲ, ತಿಳಿಯೋ ಅರ್ಹತೆ ಬಂತು ಅವರಿಗೆ. ಇದು ಇಂದ್ರದ ಈ ಕಥೆ ಜೈತೀರ್ಥರ ಮಹಿಮೆ ಕೂಡ ಆಗಿಬಿಡುತ್ತೆ. ತಿಳಿತಾ? ಇಂದ್ರಾವತಾರ ಅಂತ ಹೇಳಿದಾಗ ಅವ್ರು ತಮ್ಮ ಬಗ್ಗೆ ಮಾತಾಡ್ದೇನೆ ನಿಮ್ಮ ಬಗ್ಗೆನೇ ಕೇಳಿದ್ರು. ಕಳಿಸಿದ್ದು ಅದಕ್ಕೆ, ಇವ್ನು ಮಾಡಿದ್ದೆ ಮತ್ತೊಂದು ಕೆಲಸ ಆಯಿತು. ಹಾಗಾಗ್ಬಾರ್ದು. ಬ್ಯಾಂಕಿಗೆ ಇಟ್ಬಾರ್ದು, ಜೋಗ ಹಾಕ್ಕೊಂಡು ಬಂದಾಗ ಆಗುತ್ತೆ ಅಷ್ಟೇ. ಅಲ್ಲಿ ಕೊಡೋದ್ರ ಬದಲು ತಾನೇ ಇಟ್ಕೊಂಡ್ಬಿಟ್ರೆ ಅದನ್ನು. ಯಕ್ಷ ಯಾವುದು ಪ್ರಶ್ನೆ ಬಂದಾಗ ಪರಿಹಾರ ಮಾಡ್ಕೋಬೇಕೋ ಬೇಡವೋ,
ಮಾಡ್ಕೊಳ್ಳೇ ಇಲ್ಲ. ಅದರ ಲಿಮಿಟೇಷನ್, ಅದು ಪ್ರಾರಬ್ಧ, ಅವೆಲ್ಲ ಬೇರೆ ಕಾರಣಗಳು. ಅವ್ರ ಬಗ್ಗೆ ತಮಾಷೆ ಮಾಡೋಂಗಿಲ್ಲ, ದೊಡ್ಡ ದೇವತೆಗಳವರು. ಆ ಕಾಲಕ್ಕೆ ಏನಾಯ್ತು ಅವರಿಗೆ ಆ ವಿಸ್ಮರಣೆ ಬಂತು ಅಷ್ಟೇ ಹೊರತು ಅದು ನಮ್ಮಂತೆ ಸದಾ ವಿಸ್ಮರಣೆ ಒಳಗಾಗಾರಲ್ಲ ಅವರು, ಒಮ್ಮೊಮ್ಮೆ ಹಾಗೆ ಮಾಡ್ತಾರಷ್ಟೇ. ಅದಿರಲಿ, ನಾಳೆ ದಿವಸ ಮುಂದಿನ ಭಾಗ ಹೇಗೆ ನಡೀತು, ಏನೇನಾಯಿತು ಅಂತ ಹೇಳ್ತಾರೆ. ವೆರಿ ಸ್ಮಾಲ್ ಬಟ್ ಅತಿ ಚಿಕ್ಕ ಉಪನಿಷತ್ತಿದು, ಆದರೆ ಅತಿ ದೊಡ್ಡ ಅರ್ಥ ಹೇಳ್ತಾ ಅಹಂಕಾರ ಬಿಡೋದನ್ನು ಹೇಗೆ ಬಿಡಬೇಕು ಅಂತ ತೋರಿಸ್ಕೊಡ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.